ವರ್ತಕ ಶ್ರೀನಿವಾಸನಿಗೆ ಆನಂದನ ಮೇಲೆ ಬಹಳ ಹೊಟ್ಟೆ ಕಿಚ್ಚು. ಇದು ನನ್ನ ಚಾನಲ್ನಲ್ಲಿ ಪಂಚತಂತ್ರದ 11ನೇ ಕಥೆಯಾಗಿರುತ್ತದೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಕಥೆಯನ್ನು ಕೇಳಿ. ತೆಂಗಿನಕಾಯಿ ವ್ಯಾಪಾರ. ಆ ಸುತ್ತಮುತ್ತಲಿಗೆ ಆನಂದನೇ ಶ್ರೀಮಂತ ವ್ಯಾಪಾರಿ. ವರ್ತಕ ಶ್ರೀನಿವಾಸನಿಗೆ ಆನಂದನ ಮೇಲೆ ಬಹಳ ಹೊಟ್ಟೆ ಕಿಚ್ಚು. ಹೇಗಾದರೂ ಮಾಡಿ ಬುದ್ಧಿವಂತಿಕೆ, ಆಸ್ತಿಪಾಸ್ತಿ, ಒಳ್ಳೆಯತನ, ಪರೋಪಕಾರ ಇತ್ಯಾದಿಗಳಲ್ಲಿ ತಾನೇ ಇತರರಿಗಿಂತ ಮೇಲು, ಅದರಲ್ಲೂ ಆನಂದನಿಗಿಂತ ಬಹಳ ಮೇಲೆಂದು ತೋರಿಸಿಕೊಳ್ಳಲು ಯಾವಾಗಲೂ ಶ್ರೀನಿವಾಸ ಪ್ರಯತ್ನಿಸುತ್ತಲೇ ಇರುತ್ತಿದ್ದ. ಆದರೆ ಪ್ರತಿ ಬಾರಿಯೂ ಅವನಿಗೆ ಮುಖಭಂಗವಾಗುತ್ತಿತ್ತು. ಒಮ್ಮೆ ಪಕ್ಕದೂರಿನಲ್ಲಿದ್ದ ಅವನ ಪತ್ನಿಯ ಕಡೆಯ ದೂರದ ಸಂಬಂಧಿ ರಾಮಯ್ಯನು ಬಂದು, ಪಟ್ಟಣದಲ್ಲಿರುವ ನಮ್ಮ ಅಣ್ಣನ ಮಗಳಿಗೆ ಮದುವೆ ನಿಶ್ಚಯವಾಗಿದೆ, ಖರ್ಚಿಗೆ 1000 ರೂಪಾಯಿಗಳು ಸಾಲದಾಗಿವೆ ಎಂದು ಹೇಳಿ ಕಳಿಸಿದ್ದಾನೆ. ಸಮಯಕ್ಕೆ ನನ್ನ ಕೈಯಲ್ಲಿ ಹಣವಿಲ್ಲ. ನನ್ನ ಅಣ್ಣನಿಗೆ ಒತ್ತಾಸೆ ನೀಡುವುದು ನನ್ನ ಧರ್ಮವಲ್ಲವೇ? ಹಾಗಾಗಿ ನನ್ನ ಹತ್ತಿರವಿರುವ 2000 ತೆಂಗಿನಕಾಯನ್ನು ಕಾಯಿಗೆ 1/2 ರೂಪಾಯಿಯಂತೆ ಮಾರಿ ಬಿಡುತ್ತೇನೆ. ನೀನು ಕೊಂಡುಕೊಂಡರೆ ನಿನಗೆ ಒಳ್ಳೆಯ ಲಾಭದ ಜೊತೆಗೆ ಒಂದು ಹೆಣ್ಣು ಮಗುವಿನ ಮದುವೆಗೆ ಸಹಾಯ ಮಾಡಿದ ತೃಪ್ತಿಯೂ ಇರುತ್ತದೆ ಎಂದನು. ಸಂತೆಯಲ್ಲಿ ತೆಂಗಿನಕಾಯಿಗೆ ಬೆಲೆ ಇಲ್ಲದೆ ರಾಮಯ್ಯನು ತನಗೆ ಅಂಟಿಸಬೇಕೆಂದು ನೋಡುತ್ತಿದ್ದಾನೆ ಎಂದುಕೊಂಡನು ಶ್ರೀನಿವಾಸ. ಆದರೆ ಆನಂದನನ್ನು ಮಣ್ಣು ಮುಕ್ಕಿಸಲು ಇದೇ ಒಳ್ಳೆಯ ಅವಕಾಶವೆಂದು ಭಾವಿಸಿ, ಇದೇ ಸಮಯದಲ್ಲಿ ನನ್ನ ಬಳಿಯೂ ಹಣವಿಲ್ಲ, ಪರೋಪಕಾರಕ್ಕೆ ಹೆಸರಾದ ನಮ್ಮ ಪಕ್ಕದ ಮನೆಯ ಆನಂದನ ಬಳಿ ಹೋಗೋಣ, ಅವನು ನಿನಗೆ ಸಹಾಯ ಮಾಡುತ್ತಾನೆ ಬಾ ಎಂದು ಹೇಳಿ ರಾಮಯ್ಯನನ್ನು ಶ್ರೀನಿವಾಸನು ಕರೆದುಕೊಂಡು ಆನಂದನ ಮನೆಗೆ ಹೋಗುತ್ತಾನೆ. ಆ ಸಮಯದಲ್ಲಿ ಅಲ್ಲಿ ಊರಿನ ಕೆಲ ಹಿರಿಯರು ಉಪಸ್ಥಿತರಿದ್ದರು. ಆನಂದ ಪರೋಪಕಾರದ ಮಹತ್ವವನ್ನು ಉದಾಹರಣೆಯೊಂದಿಗೆ ವಿವರಿಸುತ್ತಿದ್ದ. ಅಲ್ಲಿಗೆ ಬಂದ ಶ್ರೀನಿವಾಸ, ನೋಡು ಆನಂದ, ಈ ರಾಮಯ್ಯನಿಗೆ ಈಗ ತುರ್ತಾಗಿ ಹಣ ಬೇಕಾಗಿದೆ. ನನ್ನ ಬಳಿ ಈಗ ಹಣವಿಲ್ಲ. ನಿನ್ನ ಬಳಿ ಹಣವಿದೆ ಎಂದು ತಿಳಿದೇ ಇಲ್ಲಿಗೆ ಕರೆತಂದಿದ್ದೇನೆ. ಅವನ ತೆಂಗಿನಕಾಯಿಗಳನ್ನು ಕೊಂಡುಕೊಂಡು ನಮ್ಮ ಊರಿನ ಗೌರವವನ್ನು ಕಾಪಾಡು ಎಂದ. ಅಲ್ಲಿದ್ದ ಹಿರಿಯರಿಗೆ ಶ್ರೀನಿವಾಸನ ದುರುದ್ದೇಶವು ಅರ್ಥವಾಯಿತು. ಅವರಲ್ಲಿ ಒಬ್ಬರು, ಈಗ ತೆಂಗಿನಕಾಯಿಗಳಿಗೆ ಗಿರಾಕಿ ಇಲ್ಲ, ಹಾಗಿರುವಾಗ ಈ ಆನಂದನು 2000 ತೆಂಗಿನಕಾಯಿಗಳನ್ನು ಕೊಂಡು ಏನು ಮಾಡುತ್ತಾನೆ ಎಂದರು. ಅದಕ್ಕೆ ಶ್ರೀನಿವಾಸನು ನಕ್ಕು, ಹಾಗೆ ಯೋಚಿಸುವವರು ನಾನು, ನೀವು. ನಮ್ಮ ಆನಂದ ಹಾಗಲ್ಲ, ಅವನ ಪದ್ಧತಿಯೇ ಬೇರೆ. ಅವನು ಈ ಸರಕನ್ನು ಕೊಳ್ಳುತ್ತಾನೆ ಹಾಗೂ ಉದ್ದೇಶವು ಒಳ್ಳೆಯದಾದ್ದರಿಂದ ಲಾಭವನ್ನೂ ಪಡೆದುಕೊಳ್ಳುತ್ತಾನೆ ಎಂದನು. ಕೂಡಲೇ ಆನಂದನು, ಮೇಲೆ ತಥಾಸ್ತು ದೇವತೆಗಳಿರುತ್ತಾರೆ. ಒಳ್ಳೆಯ ಉದ್ದೇಶದಿಂದ ನಮ್ಮ ಶ್ರೀನಿವಾಸನು ಹೇಳಿದ ಮಾತಿಗೆ ಅವರು ತಥಾಸ್ತು ಎನ್ನುತ್ತಾರೆ ಎಂದು ರಾಮಯ್ಯನಿಗೆ 1000 ರೂಪಾಯಿಗಳನ್ನು ಕೊಟ್ಟು ಸರಕನ್ನು ಕೊಂಡುಕೊಂಡನು. ಮುಂದೆ ಆಗಿದ್ದೇನು ನೋಡಿ. ಆ ದೇಶದ ರಾಜನು ಪ್ರಜೆಗಳ ಕ್ಷೇಮಕ್ಕಾಗಿ ಒಂದು ಯಾಗವನ್ನು ಆರಂಭಿಸಿದನು. ಅದಕ್ಕೆ 1 ಲಕ್ಷದಷ್ಟು ತೆಂಗಿನಕಾಯಿಗಳು ಬೇಕಾಗಿದ್ದವು. ಸ್ವದೇಶದಲ್ಲಿ ಗಿರಾಕಿ ಇಲ್ಲದೆ ಅನೇಕ ಜನರು ತಮ್ಮ ಸರಕನ್ನು ಹೊರದೇಶಗಳಿಗೆ ಮಾರಿಕೊಳ್ಳುತ್ತಿದ್ದರು. ಆದ್ದರಿಂದ ರಾಜನು ತೆಂಗಿನಕಾಯಿಗಳನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳಬೇಕಾಗಿ ಬಂತು. ರಾಜನು ಮಂತ್ರಿಗಳನ್ನು ಕರೆಸಿ, ಕಾಯಿಗೆ 2 ರೂಪಾಯಿಗಳನ್ನು ಕೊಡುತ್ತೇವೆಂದು ಡಂಗುರ ಹೊಡೆಸಿಬಿಡಿ. ನಮ್ಮ ದೇಶದವರು ತಮ್ಮ ಬಳಿ ಇರುವ ಸರಕನ್ನು ತಂದು ಕೊಟ್ಟ ಬಳಿಕ ಕಡಿಮೆಯಾದುದನ್ನು ಮಾತ್ರ ವಿದೇಶಗಳಿಂದ ತರಿಸಿಕೊಳ್ಳೋಣ. ಹಾಗೆ ಅಧಿಕ ಲಾಭವು ನಮ್ಮ ದೇಶದ ಜನರಿಗೇ ಸಿಗಲಿ ಎಂದ. ರಾಜನ ಡಂಗುರವನ್ನು ಕೇಳಿಸಿಕೊಂಡ ಊರಿನ ಹಿರಿಯರು ಮಾರನೆಯ ದಿನ ಆನಂದನ ಮನೆಗೆ ಬಂದು ಅವನನ್ನು ಅಭಿನಂದಿಸಿದರು. ಅವನು ಕೂಡಲೇ ಇದೆಲ್ಲವೂ ಶ್ರೀನಿವಾಸನ ಬಾಯಹರಕೆ, ಅವನು ಹೇಳಿದ ಒಳ್ಳೆಯ ಮಾತಿಗೆ ತಥಾಸ್ತು ದೇವತೆಗಳು ತಥಾಸ್ತು ಎಂದಿರಬೇಕು ಎಂದನು. ಆಗ ತಾನೇ ಅಲ್ಲಿಗೆ ಬಂದ ಶ್ರೀನಿವಾಸನು, ರಾಜನ ಡಂಗುರದ ಬಗ್ಗೆ ಆನಂದನಿಗೆ ಮೊದಲೇ ಗೊತ್ತಿದೆ. ವ್ಯಾಪಾರದಲ್ಲಿ ಸ್ಪರ್ಧೆಗೆ ಬರುತ್ತಾರೆಂದು ನಮಗೆ ಹೇಳಲಿಲ್ಲ. ಲಾಭವೆಲ್ಲವೂ ತನಗೇ ಸೇರಬೇಕೆಂದು ರಾಮಯ್ಯನಿಗೂ ವಿಷಯ ತಿಳಿಸಲಿಲ್ಲ ಎಂದನು ಆಕ್ರೋಶದಿಂದ. ಆ ಮಾತಿಗೆ ಅಲ್ಲಿ ಸೇರಿದ್ದ ದೊಡ್ಡ ಮನುಷ್ಯರೆಲ್ಲರೂ ಸ್ತಂಭೀಭೂತರಾದರು. ಇನ್ನೂ ಮುಂದುವರಿಸಿ, ನಿನ್ನ ಕಪಟ ಬುದ್ಧಿಯು ಹೊರಬರದಿರಲು 10 ಜನರಿಂದ ಒಳ್ಳೆಯವನೆನಿಸಿಕೊಳ್ಳಲು ಏನೋ ಒಂದು ಹೇಳುತ್ತಿರುವೆಯೇ ಹೊರತು ವಾಸ್ತವ ವಿಷಯವು ಮೊದಲೇ ನಿನಗೆ ತಿಳಿದಿತ್ತು ಎಂದನು. ಇದನ್ನು ಕೇಳಿದ ಆನಂದನು ಸಾವಧಾನವಾಗಿ, ಅನವಶ್ಯಕವಾಗಿ ಆವೇಶ ಹೊಂದಬೇಡ ಶ್ರೀನಿವಾಸ. ಅಣ್ಣನ ಮಗಳ ಮದುವೆಗೆ ಸಹಾಯವಾಗಬೇಕೆಂಬ ರಾಮಯ್ಯನನ್ನು ನನ್ನ ಬಳಿಗೆ ಕರೆದುಕೊಂಡು ಬಂದುದು ನೀನು. ತೆಂಗಿನಕಾಯಿಗಳನ್ನು ಕೊಂಡುಕೊಳ್ಳುವಂತೆ ಹೇಳಿದುದು ನೀನು.
ನಾನು ಅವನನ್ನು ಹುಡುಕಿಕೊಂಡು ಹೋಗಿ ರಹಸ್ಯವನ್ನು ಮುಚ್ಚಿಟ್ಟು ಸರಕನ್ನು ಕೊಂಡುಕೊಳ್ಳಲಿಲ್ಲವಲ್ಲ. ಹಾಗಿರುವಾಗ ನನಗೆ ಹೇಗೆ ದುರುದ್ದೇಶವಿದೆ ಎಂದು ಹೇಳುತ್ತಿರುವೆ ಎಂದು ಕೇಳಿದನು. ಆ ಮಾತಿಗೆ ಶ್ರೀನಿವಾಸನು ಮತ್ತಷ್ಟು ಕೋಪಗೊಂಡು ಏನನ್ನೋ ಹೇಳಬೇಕೆನ್ನುವಷ್ಟರಲ್ಲಿ ರಾಮಯ್ಯನು ಅಲ್ಲಿಗೆ ಬಂದ. ಸರಕನ್ನು ಮಾರಿದುದರಲ್ಲಿ ತನಗೆ ಬರಲಿರುವ ಲಾಭವನ್ನು ಇಬ್ಬರೂ ಸಮನಾಗಿ ಹಂಚಿಕೊಳ್ಳಲು ತನ್ನಲ್ಲಿಗೆ ಬರುವಂತೆ ಆನಂದನು ತನ್ನ ಆಳಿನ ಕೈಯಲ್ಲಿ ಹೇಳಿ ಕಳಿಸಿದ್ದರಿಂದಲೇ ಅವನು ಅಲ್ಲಿಗೆ ಬಂದನೆಂದು ತಿಳಿದು ಬಂದುದರಿಂದ ಶ್ರೀನಿವಾಸನ ಬಾಯಲ್ಲಿ ಮಾತೆ ಹೊರಡಲಿಲ್ಲ. ಹೀಗೆ ಆನಂದನಿಗೆ ಒಂದು ನಷ್ಟವಾಗಬೇಕು ಅಥವಾ ಅವನಿಗೆ ಕೆಟ್ಟ ಹೆಸರು ಬರಬೇಕೆಂಬ ದುರುದ್ದೇಶದಿಂದ ಅಲ್ಲಿಗೆ ಬಂದ ಶ್ರೀನಿವಾಸನಿಗೆ ಮುಖಭಂಗವಾಗಿ ಹಿಂತಿರುಗಿದನು. ಈ ಕಥೆಯ ಪ್ರಕಾರ ಇತರರ ಮುಖಕ್ಕೆ ಮಸಿಯನ್ನು ಬಳಿಯಲ್ಲಿ ಹೋಗಿ ನಮ್ಮ ಮುಖಕ್ಕೆ ನಾವೇ ಮಸಿ ಬಳಿದುಕೊಂಡಂತೆ ಆಗುವುದೆಂಬುದು ಈ ಕಥೆಯ ನೀತಿ ಪಾಠ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಕಥೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು.